ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಡಿವಾಳ ಗ್ರಾಮದ ಬಂಡಿ ಮಹಾಕಾಳಿ ದೇವಾಲಯದ ಆವರಣದಲ್ಲಿ ಮರಸೂರು ಮತ್ತು ಮಡಿವಾಳ ಗ್ರಾಮಗಳ ನಶಿಸಿ ಹೋದ ಕಂದಾಯ ದಾಖಲೆಗಳನ್ನು ಸರ್ಕಾರದ ಆದೇಶದಂತೆ ಪುನರ್ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ದಾಖಲೆಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಸಾರ್ವಜನಿಕರಿಗೆ ಕಂದಾಯ ದಾಖಲೆಗಳನ್ನು ವಿತರಿಸುವ ಸಮಾರಂಭ ಹಾಗೂ ಸರ್ಕಾರಿ ಶಾಲೆಯ ನೂತನ ಬಸ್ಗೆ ಚಾಲನೆ ಮತ್ತು ಮರಸೂರು ಗ್ರಾಮ ಪಂಚಾಯಿತಿಯ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಈ ಕಾರ್ಯಕ್ಕೆ ಶ್ರಮಪಟ್ಟ ಹಿರಿಯರನ್ನ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಹಾಗೆಯೇ ಸುಮಾರು 250ಕ್ಕೂ ಹೆಚ್ಚು ಅರ್ಹ ಫಲಾನುಭವಿಗಳಿಗೆ ಶಾಸಕರಾದ ಬಿ ಶಿವಣ್ಣರವರು ಕಂದಾಯ ದಾಖಲೆಗಳನ್ನು ಉಚಿತವಾಗಿ ನೀಡಿದ್ರು. ಹಾಗೆಯೇ ಮರಸೂರು ಗ್ರಾಮ ಪಂಚಾಯಿತಿ ವತಿಯಿಂದ ವಿದ್ಯಾರ್ಥಿ ವೇತನ ವಿತರಣೆ, ಹೆಲ್ತ್ ಕಿಟ್ ವಿತರಣೆ, ಹಾಲಿನ ಪ್ರೋತ್ಸಾಹಧನ ವಿತರಣೆ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶಶಿಧರ್ ಮಾಡ್ಯಾಳ್, ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಾದ ಸಿ ಮದನ್, ಇಒ ಎಎನ್ ಭೈರಪ್ಪ, ಸೂರ್ಯನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಚಂದ್ರಪ್ಪ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಮರಸೂರು ಪುರುಷೋತ್ತಮ್ ರೆಡ್ಡಿ, ಮರಸೂರು ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿ ನಾಗರಾಜ್, ಪಿಡಿಒ ಮುರಳಿ, ಮರಸೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಂಡಾಪುರ ರಮೇಶ್ ರೆಡ್ಡಿ, ಶೆಟ್ಟಹಳ್ಳಿ ಪ್ರಭಾಕರ್ ರೆಡ್ಡಿ, ರಾಮಕೃಷ್ಣ ರೆಡ್ಡಿ, ಚಂದ್ರಕಲಾ, ಯಲ್ಲಪ್ಪ, ಯುವ ಮುಖಂಡರಾದ ರಮೇಶ್, ನಾರಾಯಣಸ್ವಾಮಿ, ಪುಷ್ಪರಾಜ್, ಶ್ರೀನಿವಾಸ್ ರೆಡ್ಡಿ, ಸುರೇಶ್ ಪೋತಾ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಮತ್ತು ಇಲಾಖೆ ಅಧಿಕಾರಿಗಳು ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗ ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಈ ಒಂದು 8 ಗ್ರಾಮಗಳು ಮತ್ತು ಗ್ರಾಮ ಪಂಚಾಯತಿ 8 ಗ್ರಾಮಗಳು ಈ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ 1950ರಿಂದ 73ವರೆಗೂ ಕೂಡ ನಮ್ಮ ರಾಜ್ಯ ಮತ್ತು ತಮಿಳುನಾಡೆಲ್ಲ ರಿಫರ್ಗೇಷನ್ ಆಗಿದ್ದರೂ ಕೂಡ ಡಾಕ್ಯುಮೆಂಟ್ಸು ಎಲ್ಲನೂ ಕೂಡ ಹೊಸೂರಲ್ಲಿತ್ತು. ಈ ಪಂಚಾಯತಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸು ಅದನ್ನು ಅಲ್ಲಿಂದ ಈಗ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಡಿವೈಡ್ ಮಾಡಿಕೊಂಡು ಇವತ್ತು ನಮ್ಮ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಆಕಾರ ಬಂದು ಇರ್ಬೋದು, ಪಾಣಿ ಇರ್ಬೋದು, ಮಿಟೇಷನ್ ಇರ್ಬೋದು, ಇದೆಲ್ಲನೂ ಕೂಡ ಏನು ತಮಿಳುನಾಡಲ್ಲಿದ್ದಂಥ ತಮಿಳು ಅಕ್ಷರಗಳಲ್ಲಿದ್ದಂಥ ಒಂದು ಏನು ಡಾಕ್ಯುಮೆಂಟ್ಸು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಆ ಕನ್ನಡದಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ಸ್ನ ಇವತ್ತು ಕೊಡುವಂಥ ಕಾರ್ಯಕ್ರಮ ಮರಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ 8 ಗ್ರಾಮಗಳಲ್ಲೂ ಕೂಡ ಸುಮಾರು 3500 ಡಾಕ್ಯುಮೆಂಟ್ಸ್ ಇದ್ದಾವೆ. ಆ 3500 ಡಾಕ್ಯುಮೆಂಟ್ಸಲ್ಲಿ ಈ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಇವತ್ತು 260 ಇವತ್ತು ಕೊಟ್ಟಿದ್ದೀವಿ. ಇನ್ನು ಮಿಕ್ಕಿದೆಲ್ಲನೂ ಆ ಗ್ರಾಮಗಳಲ್ಲಿ ಅಲ್ಲೇನೇ ಒಂದು ಕಾರ್ಯಕ್ರಮ ಮಾಡಿ ಅಲ್ಲೇನೇ ಕೊಡುವಂಥದ್ದು ಇನ್ಮೇಲೆ ಚಾಲನೆ ಕೊಡ್ತೀವಿ. ಇದು ತುಂಬ ಇಂಪಾರ್ಟೆಂಟ್ ಇತ್ತು. ಅವ್ರು ಏನೂ ಟ್ರಾನ್ಸಾಕ್ಷನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಏನೇ ಡಾಕ್ಯುಮೆಂಟ್ಸ್ ಇದ್ದರೂ ಕೂಡ ಅವ್ರು ಹೊಸೂರಿಗೆ ಹೋಗಬೇಕಾಗಿತ್ತು. ಈಗ ಇಲ್ಲೇನೇ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಶಿಫ್ಟ್ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ರೈತಾಪಿ ಜನಗಳಿಗೆ ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ಅನುಕೂಲ ಆಗ್ತದೆ. ಮತ್ತು ಅದೇ ರೀತಿಯಾಗಿ ಇವತ್ತು ನಾಳೆ ವರಮಹಾಲಕ್ಷ್ಮಿ ಹಬ್ಬ, ವರ್ಷದ ಪ್ರಥಮ ಹಬ್ಬ. ಎಲ್ಲ ಸರ್ವ ಜನರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಸಪ್ತಗ್ರಾಮಗಳ ಅಧಿದೇವತೆ ಬಂಡಿ ಮಹಾಕಾಳಿ ದೇವರ ಸನ್ನಿಧಿಯಲ್ಲಿ ಇವತ್ತು ಮಡಿವಾಳ ಮತ್ತು ಮರಸೂರು ಗ್ರಾಮಗಳ ಆಕಾರ ಬಂದು ಅಂದರೆ ಇದೆಲ್ಲ ರೈತರ ಜಮೀನುಗಳ ದಾಖಲಾತಿಗಳು ತುಂಬ ವರ್ಷಗಳಿಂದ ಶಿಥಿಲವಾಗಿದ್ದ ಕಾರಣ ಇದನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂತ ಸುಮಾರು ಜನ ಹೋರಾಟ ಮಾಡಿ ಮತ್ತು ಈ ವಿಚಾರವನ್ನು ಮಾನ್ಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಇರ್ಬೋದು, ಮತ್ತು ನಮ್ಮ ಶಾಸಕರಾದಂಥ ಶಿವಣ್ಣವರು ಇರ್ಬೋದು, ಮತ್ತು ನಮ್ಮ MLC ಗೋಪಿನಾಥ್ ರೆಡ್ಡಿ ಅವರು ಇವರೆಲ್ಲ ಸಹ ವಿಧಾನಸೌಧ ಶಾಸನಸಭೆಯಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಮಾಡಿ ಇದಕ್ಕೆ ನಮ್ಮ ಆನೇಕಲ್ ತಾಲೂಕಿಗೆ ಇದನ್ನೊಂದು ಆರ್ಡ್ರನ್ನು ಕೊಟ್ಟಿರ್ತಾರೆ. ಏನು ಮರಸೂರು ಮತ್ತು ಮಡಿವಾಳ ಗ್ರಾಮದ ಆಕಾರ ಬಂದು ಪುನರ್ ನಿರ್ಮಾಣ ಮಾಡಬೇಕು ಅಂತ ಇದಕ್ಕೊಂದು ಆದೇಶನ ಹೊರಡಿಸ್ತಾರೆ ಇವರೆಲ್ಲ ಪ್ರಯತ್ನದಿಂದ.
ಇದು ಸುಮಾರು 2 ವರ್ಷದ ಮುಂದೆ ಈ ಆದೇಶನ ಹೊರಡಿಸಿದ್ರು ಕೂಡ ಪೂರ್ತಿಯಾಗಿ ಆಕಾರ ಬಂದನ್ನು ಪುನರ್ ನಿರ್ಮಾಣ ಮಾಡಿಲ್ಲ. ಮೊರಸೂರು ಆಗಲಿ ಮಡಿವಾಳ ಆಗಲಿ. ಈಗಾಗಲೇ 1 ವರ್ಷದ ಮುಂದೆನೇ ನಮ್ಮ ಇದೇ ತಹಶೀಲ್ದಾರು ಮತ್ತು ADLR ಎಲ್ಲ ಮೀಟಿಂಗ್ ಕರೆದು ನಮ್ಮನ್ನು ಆಕಾರ ಬಂದನ್ನು ರೈತರಿಗೆ ಹಂಚಬೇಕು, ನಾವೆಲ್ಲ ಪುನರ್ ನಿರ್ಮಾಣ ಮಾಡಿದ್ದೀವಿ, ಇದಕ್ಕೊಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತೆಲ್ಲ ಕೇಳ್ಕೊಂಡು ಮೀಟಿಂಗ್ ಕರೆದಿದ್ರು. ನಾನು ಅದೇ 1 ವರ್ಷದ ಮುಂಚೆನೇ ಹೇಳಿದ್ದೀವಿ ಸರ್, ಎಲ್ಲ ಗ್ರಾಮಗಳು ಅಂದರೆ ಮೊರಸೂರು ಮತ್ತು ಮಡಿವಾಳ ಗ್ರಾಮದ ಎಲ್ಲ ಸರ್ವೆ ನಂಬರು ಆಕಾರ ಪುನರ್ ನಿರ್ಮಾಣ ಪೂರ್ತಿಯಾಗಲಿ, ನಾವು ಸಂತೋಷವಾಗಿ ಕಾರ್ಯಕ್ರಮನ ಆಯೋಜನೆ ಮಾಡೋಣ, ರೈತರಿಗೆಲ್ಲ ಒಳ್ಳೆಯದಾಗಲಿ. ಯಾಕಂದರೆ ಈಗ ಪೂರ್ತಿ ಮಾಡದೆ ಅರ್ಧಂಬರ್ಧ ಮಾಡಿ ಕೆಲವ್ರಿಗೆ ಹಂಚ್ತೀರಾ, ಆಮೇಲೆ ಮತ್ತೆ ರೈತರು ನಿಮ್ಮ ಆಫೀಸ್ಗಳಿಗೆ ವರ್ಷಾನುಗಟ್ಟಲೆ ಓಡಾಡಬೇಕು. ಈಗಾಗಲೇ ಸುಮಾರು ವರ್ಷಗಳಿಂದ ರೈತರು ಓಡಾಡಿ ಕಷ್ಟ ಬಿದ್ದಿದ್ದಾರೆ. ಅಂಥ ರೈತರಿಗೆ ತೊಂದರೆ ಕೊಡೋದು ಬೇಡ, ಇದೊಂದು ಸುವರ್ಣಾವಕಾಶ, ಎಲ್ರಿಗೂ ಅನುಕೂಲ ಆಗಲಿ ಅಂತ ನಾವು ತುಂಬ ಕೇಳ್ಕೊಂಡ್ವಿ. ಆಗ ಹೋದ ವರ್ಷ ಈ ಕಾರ್ಯಕ್ರಮನ ಸ್ಥಗಿತ ಮಾಡಿದರು. ಈಗ ಮತ್ತೆ ಅದೇ ರಾಗ ಅದೇ ಹಾಡು ಹೇಳೋ ಅಂತ ಹೇಳೋ ಹಾಗೆ ಮತ್ತೆ ಕಾರ್ಯಕ್ರಮ ಆಯೋಜನೆ ಮಾಡಿ ಇವತ್ತು ರೈತರಿಗೆ ಆಕಾರ ಬಂದು ವಿತರಣೆ ಮಾಡೋ ಕಾರ್ಯಕ್ರಮ ಆಯೋಜನೆ ಮಾಡಿದರು. ಇಷ್ಟೊತ್ತು ನಾನು ADLR ಆಗಲಿ ಬೇರೆ ಸರ್ವೆ ಸೂಪರ್ವೈಸರ್ ಆಗಲಿ ಹತ್ರ ಇದಕ್ಕೂ ಮುಂಚೆ ನಾನು ಸುಮಾರು ಸಲ ಅವ್ರ ಹತ್ರ ಸುಮಾರು ಜನರ ಹತ್ರ ನಾನು ಪ್ರಶ್ನೆ ಮಾಡಿದ್ದೀನಿ. ಈಗ ಮಡಿವಾಳ ಮತ್ತು ಮೊರಸೂರು ಗ್ರಾಮಕ್ಕೆ ಎಷ್ಟು ಸರ್ವೆ ನಂಬರ್ ಇದೆ, ಈಗ ನೀವು ಎಷ್ಟು ಸರ್ವೆ ನಂಬರ್ನ ಆಕಾರ ಬಂದನ್ನು ಪುನರ್ ನಿರ್ಮಾಣ ಎಷ್ಟು ನಂಬರ್ ಈಗ ಪೆಂಡಿಂಗ್ ಇದೆ ಅಂತ ಸುಮಾರು ಜನ ನಾನು ಕೇಳಿದ್ದೀನಿ, ಯಾರು ಇಲ್ಲ. ಯಾಕಂದ್ರೆ ಈಗ ಇಷ್ಟು ನಂಬರ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿದಾಗ ಆ ರೈತರಿಗೆ ಅನುಕೂಲ ಆಗ್ತದೆ. ಇಂಥ ನಂಬರ್ ಕಂಪ್ಲೀಟ್ ಆಗಿಲ್ಲ ಅಂದಾಗ ಕೆಲವರಿಗೆ ಆ ರೈತರು ಅದ್ರ ಬಗ್ಗೆ ಗಮನ ಮಾಡಿಸ್ಕೊಬೋದು ಅನ್ನೋ ಅನುಕೂಲ ಆದ್ರೂ ಆಗುತ್ತೆ ಅಂತ ನಾನು ಅದೇ ಪದೇ ಮನವಿ ಮಾಡ್ತಿದ್ದೆ ಸರ್. ಇದುವರೆಗೂ ಯಾರು ಅಂಕಿಅಂಶ ಕೊಟ್ಟಿಲ್ಲ. ಮಾಡಿದ್ದೀರಾ, ಇದನ್ನು ಪೂರ್ಣಗೊಳಿಸ್ಬಿಟ್ಟು ಈ ನಮ್ಮ ಬಂಡಿ ಮಂಕಾಳಿ ಮತ್ತು ಸೋಮೇಶ್ವರ ದೇವರ ಆಶೀರ್ವಾದ ನಿಮಗೂ ಒಳ್ಳೆಯದಾಗಲಿ. ಇದನ್ನೆಲ್ಲ ಪೂರ್ಣಿ ಮಾಡಿಕೊಟ್ಟು ನಮ್ಮ ರೈತರ ಒಂದು ಆಶೀರ್ವಾದ ನೀವೆಲ್ಲ ಪಡ್ಕೊಳ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತೀವಿ. ಇವತ್ತೇನು ಮೊರಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ವರ್ಷಗಳಿಂದ ಏನು ನಾವು ಹಳೆ ಪಾಣಿ ಮತ್ತು ಆಕಾರ ಬಂದು ಇವೆಲ್ಲ ಬೇಕು ಅಂದರೆ ತಮಿಳ್ನಾಡಿಗೆ ಹೋಗಬೇಕಾಗಿತ್ತು. ಇಂದಿನ ಏನು ನಮ್ಮ ಶಾಸಕರು ಮತ್ತು ನಮ್ಮ ತಹಸೀಲ್ದಾರ್ ಇರ್ಬೋದು, ADLR ಇರ್ಬೋದು, ಎಲ್ಲರೂ ಸೇರಿ ಇವತ್ತು ರಾಮಲಿಂಗಾರೆಡ್ಡಿಯವರು ಎಲ್ಲರೂ ಸೇರಿ ಏನು ಈ ದಾಖಲೆಗಳನ್ನ ನಾವು ಸರಿಪಡಿಸಬೇಕು ಮತ್ತು ತಿದ್ದುಪಡಿ ಮಾಡಿ ಎಲ್ಲ ಹೊಸ ದಾಖಲೆಗಳು ಮಾಡಬೇಕು. ಇನ್ನು ನಮ್ಮ 7 ಗ್ರಾಮಗಳು ಮೊದಲು ತಮಿಳ್ನಾಡಲ್ಲಿದ್ದವು, ಅವರು ತಮಿಳ್ನಾಡಿಗೆ ಹೋಗಬಾರ್ದು ಅಂಥೇಳಿ ಎಲ್ಲ ಈಗ ಆಕಾರ ಬಂದು ಹೊಸದಾಗಿ ತಿದ್ದುಪಡಿ ಮಾಡಿ, ನಮ್ಮದು ಶಿಥಿಲವಾಗಿತ್ತು ಅದನ್ನ ತಿದ್ದುಪಡಿ ಮಾಡಿ ಎಲ್ಲ ಹೊಸದಾಗಿ ಈಗ ಅಟ್ಲಾಸ್ ಇರ್ಬೋದು, ಟಿಪ್ಪಣಿ ಇರ್ಬೋದು ಎಲ್ಲ ಒಂದು ಸೆಟ್ಟು ರೈತರಿಗೆ ಕೊಟ್ಟಿದ್ದಾರೆ. ಇನ್ನೂ ಸುಮಾರು ಜನಗಳಿಗೆ ಕೊಡಬೇಕು. ಈಗ ತಾತ್ಕಾಲಿಕವಾಗಿ ಒಂದು 250 ಜನಕ್ಕೆ ಕೊಟ್ಟಿದ್ದಾರೆ. ಮಿಕ್ಕಿದ ಹಂತವಾಗಿ ಎಲ್ಲ ಏನು ಈಗ ಮೊರಸೂರು ಗ್ರಾಮ ಪಂಚಾಯತಿಯಲ್ಲಿ ಶಿಟ್ಟಳ್ಳಿ ಇರ್ಬೋದು, ಮಡಿವಾಳ, ಬಂಡಾಪುರ, ಆಡಿಚನ್ನಟ್ಟಿ, ನಾಗನಾಯಕನಹಳ್ಳಿ, ಮೊರಸೂರು ಎಲ್ಲ ಹಳ್ಳಿಗಳಲ್ಲಿ ಈ 3 ಗ್ರಾಮ ಇವಿದೆ, ಏನೋ ರೆವಿನ್ಯೂ ಗ್ರಾಮಗಳಿದೆ. ಮೊರಸೂರು ಒಂದಿದೆ, ಮಡಿವಾಳ ಒಂದಿದೆ, ಮೊರಸೂರು ಅಗ್ರಹಾರ ಇದೆ. ಎಲ್ಲ ಗ್ರಾಮಸ್ಥರಿಗೂ ಮನೆ ಮನೆಗೆ ತಲುಪುವಂಗೆ ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ. ಈಗ ಅದೇ ADLRಗೆ ಹೇಳಿದ್ವಿ. ಈಗ ಅವರು ಸಕಾಲದಲ್ಲಿ ಅರ್ಜಿ ಕಟ್ಬಿಟ್ಟು ತಗೊಳ್ರಿ ಅಂತ ಹೇಳಿದ್ರು. ಅದಕ್ಕೆ ನಾವು ಶಾಸಕರಿಗೆ ಹೇಳಿದಾಗ ಇಲ್ಲ, ಸಕಾಲದಲ್ಲಿ ಅರ್ಜಿ ಕೊಟ್ಟು ಮಾಡೋದು ಬೇಡ, ನೀವು ಏನಿದೆ ಹಂತವಾಗಿ ಹಳ್ಳಿಗಳಿಗೆ ಹೋಗಿ ಕೊಡೋಣ ಅಂತ ಹೇಳಿದ್ದಾರೆ. ಮತ್ತು ಎಲ್ಲ ರೆಡಿ ಮಾಡಿ ಸಿದ್ಧಪಡಿಸಿ ಮತ್ತು ಹಳ್ಳಿಗಳಿಗೆ ಹೋಗಿ ಎಲ್ಲರೂ ರೈತರಿಗೂ ದಾಖಲೆಗಳನ್ನು ತಲುಪಿಸೋ ವ್ಯವಸ್ಥೆಯನ್ನು ಮಾಡ್ತೇವೆ. ಮತ್ತು ಏನು ಇವತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಏನು ಶಾಲಾ ಮಕ್ಕಳಿಗೆ ಏನು ಎಲ್ಲ ಶಾಲಾ ಮಕ್ಕಳು, ಕಾನ್ವೆಂಟ್ ಮಕ್ಕಳು ವ್ಯಾನಲ್ಲಿ ಹೋಗ್ತಾಯಿದ್ರು, ನಮ್ಮ ಶಾಲಾ ಮಕ್ಕಳು, ಸರ್ಕಾರಿ ಶಾಲಾ ಮಕ್ಕಳು ನಡ್ಕೊಂಡ್ಬರ್ತಾಯಿದ್ರು. ಇದನ್ನ ನೋಡಿ ನಮಗೂ ಒಂದು ಬೇಜಾರಾಗಿ ನಮ್ಮ ಶಾಲಾ ಮಕ್ಕಳಿಗೆ ಯಾಕೆ ಮಾಡಬಾರ್ದು ಅಂತ ಪಂಚಾಯಿತಿಯಿಂದ 26 ಲಕ್ಷ ರು ಕೊಟ್ಟು ಒಂದು ಶಾಲಾ ವಾಹನವನ್ನು ಸರ್ಕಾರಿ ಶಾಲಾ ಮಕ್ಕಳಿಗೆ ಏನು ಈಗ ಮೊರಸೂರು ಇರ್ಬೋದು, ಶಿಟ್ಟಳ್ಳಿ ಇರ್ಬೋದು, ಮಡಿವಾಳ ಇರ್ಬೋದು, ಬಂಡಾಪುರ ಈ ಹಳ್ಳಿಗಳಿಂದ ಕರ್ಕೊಂಬಂದು ಈಗ 5ನೇ ತರಗತಿಯವರೆಗೂ ಅದೇ ಊರಲ್ಲೇ ಇರುತ್ತೆ, ಎಲ್ಲ ಊರುಗಳಲ್ಲೂ ಇರುತ್ತೆ. 5ರಿಂದ 10ನೇ ತರಗತಿವರೆಗೂ ಮೊರಸೂರಿಗೆ ಬರಬೇಕು ಅಂಥ ಹುಡುಗರನ್ನ ನಾವು ಮೊರಸೂರಿಗೆ ಕರ್ಕೊಂಬಂದು ಈಗ ಆಂಗ್ಲ ಮಾಧ್ಯಮ ಒಂದು ಸ್ಟಾರ್ಟ್ ಮಾಡಿದ್ದೇವೆ. ಎಲ್ಲಿಗೆ ಅದು ಏನು ಮಕ್ಕಳ ಮನೆ ಹೋಗಿ ಈಗ ಸರ್ಕಾರಿ ಮಕ್ಕಳ ಮನೆ ಆಗುತ್ತೆ. ಯಾಕಂದರೆ ಈಗ ಸರ್ಕಾರದವರೇ ಈಗ ಇಂಗ್ಲೀಷ್ ಮೀಡಿಯಂ ಮಾಡಿದ್ದಾರೆ. ಅದರಿಂದ ಈಗ ಶಾಲಾ ಮಕ್ಕಳಿಗೆ ನಾವು ಈಗ ಬಸ್ಸಿನ ವ್ಯವಸ್ಥೆ ಮಾಡಿದ್ದೇವೆ. ನಮ್ಮ